ನೋಡಿ ಸರ್, ಇದು ನಮ್ಮ ಪುರಸಭೆ ಆನೇಕಲ್ 26-27ನೇ ಸಾಲಿನ ನಮ್ಮ ಪುರಸಭೆ ಆದಾಯದ ಮೂಲಗಳಲ್ಲಿ ಇದು ಕೂಡ ಒಂದು. ಏನು, ದಿನವಹಿ ಮಾರುಕಟ್ಟೆ, ವಾರದ ಸಂತೆ ಮತ್ತು ಎಳನೀರು ಮಾರಾಟ, ಇದರ ಒಂದು ಹಕ್ಕು. ಈ ಮೂರು ಪ್ರಮುಖವಾದಂಥ ಒಂದು ಆದಾಯದ ಮೂಲಗಳು. ಇವನ್ನು ಪ್ರತಿ ವರ್ಷದಂತೆ ನಾವು ಹರಾಜು ಸಾರ್ವಜನಿಕವಾಗಿ ಬಹಿರಂಗ ಹರಾಜು ಮಾಡ್ತೀವಿ. ನಾವು ನಿನ್ನೆ ಅದನ್ನು ನಿಗದಿ ಮಾಡಿದ್ದು. ನಿನ್ನೆ ಸರ್ಕಾರ ರಜಾ ದಿನವನ್ನು ಮಾರ್ಪಡಿಸಿದ್ರಿಂದ ಇವತ್ತಾಯಿತು. ಜನರು ತುಂಬ ಜನ ಎಲ್ಲ ಭಾಗವಹಿಸಿ ಅದನ್ನು ಏನು ವಸತಿ ನಮಗೆ ಹರಾಜು ಆಗಿತ್ತು ಅದಕ್ಕಿಂತ ಜಾಸ್ತಿ ರೇಟಿಗೆ ಈಗ ಇವತ್ತಾಗಿದೆ. ಹೋದ ವರ್ಷ ಏನಾಗಿತ್ತು ಅಂದರೆ 28,55,000ಕ್ಕೆ ವಾರದ ಸಂತೆ ಆಗಿತ್ತು. ಈ ವರ್ಷ ಅದು 34 ಲಕ್ಷಕ್ಕಾಗಿದೆ. ಆಮೇಲೆ ಎಳನೀರು 1,10,000ಕ್ಕಾಗಿತ್ತು. ಈ ಸತಿ 1,45,000ಕ್ಕಾಗಿದೆ. ವಾರದ ಸಂತೆ ಹೋದ ಸರಿ 2,90ಕ್ಕಾಗಿತ್ತು. ಈ ಸತಿ 3,65 ಆಗಿದೆ. ಜಾಸ್ತಿ ಇದಕ್ಕೆ ಆಗಿದೆ. ಆದರೆ ಅಷ್ಟೇ ಕೂಡ ನಮಗೂ ಕೂಡ ಕಸ ಉತ್ಪತ್ತಿ ಮತ್ತು ಅವ್ರಿಗೆ ಸರ್ವಿಸ್ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿನ ಕೆಲವೊಂದು ಅಲ್ಲಿನ ಜನರ ಘರ್ಷಣೆ ಇವಾಗಿ ಆಗಾಗ್ಗೆ ಭಾಗವಹಿಸ್ತಕ್ಕಂಥದ್ದು ಅಷ್ಟೇ ಒತ್ತಡಗಳು ಕೂಡ ನಮಗೆ ಇರುತ್ತೆ. ಆದರೆ ಮಾಮೂಲಿ ಥರ ವರ್ಷದಂತೆ ಇನ್ನು ಈ ವರ್ಷಕ್ಕೆ ಜಾಸ್ತಿಗೆ ಈ ಬಹಿರಂಗ ಹರಾಜು ಜನ ಭಾಗವಹಿಸಿ ತಗೊಂಡಿದ್ದಾರೆ. ಇನ್ನು ಅಲ್ಲಿ ಬಟ್ಟೆ ಅಂಗಡಿಗಳು, ಮೀನು ಅಂಗಡಿ, ಸೋಪು, ನೀರುಳ್ಳಿ ಮಾರ್ತಕ್ಕಂಥವ್ರು, ಏನು ಬೀದಿ ವ್ಯಾಪಾರಿಗಳು ಇವರೆಲ್ಲ ಇದ್ದಾರೆ. ಇವರೆಲ್ಲರಿಂದ ಅವರು ದಿನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅದನ್ನು ಇವತ್ತು ಏರ್ಪಡಿಸಿದ್ದು. ಅದು ಯಶಸ್ವಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಈಗ ನೀವೇನಾದರೂ ಅಷ್ಟೇ ಕಲೆಕ್ಷನ್ ಮಾಡಬೇಕು? ಹೌದು ಸರ್, ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ಪಾಂಪ್ಲೆಂಟ್ ಕೂಡ ಹೊಳಿಸಿದ್ದೀವಿ. ಮತ್ತು ನಾವು ಹರಾಜು ಇದನ್ನಂಥದ್ದು ಸಾರ್ವಜನಿಕ ಪ್ರಕಟಣೆ ಹೊಳಿಸಿದ್ದೀವಿ, ಪೇಪರ್ನಲ್ಲಿ ಹಾಕಿದ್ದೀವಿ. ಮತ್ತು ಪಾಂಪ್ಲೆಂಟು ಕೂಡ ಮಾಡಿ ಅದನ್ನು ಎಲ್ಲರಿಗೂ ಹಂಚಿದ್ದೀವಿ. ಅದರಲ್ಲಿ ಏನು ವ್ಯಾಪಾರದ ವಿವರಗಳು, ಅದು ವಾರದ ಸಂತೆ ಉಸುಲು ಏನು, ದಿನವಹಿ ಮಾರುಕಟ್ಟೆಗೆ ಎಷ್ಟೆಷ್ಟು ಉಸುಲಿ ಮಾಡಬೇಕು, ಎಲ್ಲವೂ ದರಗಳನ್ನು ಕೂಡ ನಾವು ಮಾಡಿದ್ದೀವಿ. ಆಟ ಪ್ರಚಾರ ಕೂಡ ತುಂಬ ವ್ಯಾಪಕವಾಗಿ ಎಲ್ಲ ನಾವು ಮಾಡಿದ್ವಿ. ಅದರಂತಲೇ ಕೂಡ ಹೀಗಾಗಿದೆ. ಸರ್, ಎಷ್ಟು ಜನ ಭಾಗವಹಿಸಿದ್ರು? ಹೋದ ಸತಿ ಟೆಂಡರ್ ಆದವ್ರಿಗೆ ಈ ಸತಿ ನಾನು ಆಗಿದೆಯಲ್ಲ? ಇಲ್ಲ, ಹೋದ ಸತಿ ಆದವ್ರಿಗಾಗಿಲ್ಲ ಸರ್. ಈ ಸತಿ ಬೇರೆಯವ್ರಿಗಾಗಿದೆ. ವಸತಿ ಆಗಿದ್ದರು ಭಾಗವಹಿಸಿದ್ರು, ವಸತಿ ಆದವ್ರಿಗಾಗಿಲ್ಲ. ಈ ಸತಿ ಬೇರೆಯವ್ರಿಗಾಗಿದೆ. ಸುಮಾರು ಇದಕ್ಕೆ ದಿನವಹಿ ಸಂತೆಗೆ ಸುಮಾರು 8 ಜನ ಡೆಪಾಸಿಟ್ ಮಾಡಿ ಭಾಗವಹಿಸಿದರು. ಎಳನೀರು ಮಾರಾಟಕ್ಕೆ 5 ಜನ ಮತ್ತು ವಾರದ ಸಂತೆಗೆ ಅದಕ್ಕೆ 5 ಜನ ಭಾಗವಹಿಸಿದರು. ಇನ್ನು ಸಾರ್ವಜನಿಕರು ಅದನ್ನು ವೀಕ್ಷಣೆ ಮಾಡೋದಕ್ಕೆ ಸುಮಾರು 20-35 ಜನ ಬಂದು ನೋಡಿದರು. ಆದರೆ ಡೆಪಾಸಿಟ್ ಕಟ್ಟಿ ಅಧಿಕೃತವಾಗಿ ಹರಾಜು ಯಾರು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅವ್ರು ಮಾತ್ರ ಭಾಗವಹಿಸಿದರು. ಏನು ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಆಗಿದೆ. ವ್ಯಾಪ್ತಿ ಎಲ್ಲಿವರೆಗೂ ಸರ್? ಅದು ನಮ್ಮ ಪುರಸಭಾ ವ್ಯಾಪ್ತಿ ಈಗ ಮಾಮೂಲಿ ಏನು ಹಳೆದಿತ್ತು ಅದೇ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ನಮ್ಮ ಪುರಸಭಾ ವ್ಯಾಪ್ತಿ ಆ್ಯಕ್ಚುಲಿ ದೊಡ್ಡದಿದೆ. ಆದರೆ ಈಗ ಏನಾಗಿದೆ ಅಂದರೆ ಈ ನಮ್ಮ ಆನೇಕಲ್ ನಗರ ಸುತ್ತಮುತ್ತಲು ಈ ಗ್ರಾಮ ಪಂಚಾಯತ್ಗಳಿರೋದ್ರಿಂದ ಇದು ಸ್ವಲ್ಪ ಗೊಂದಲದ ಥರ ಅವರು ಕೂಡ ನಮ್ಮ ವ್ಯಾಪ್ತಿ ಬಂದುಬಿಟ್ಟಿದ್ದಾರೆ. ಆದರೆ ನಮ್ಮ ಸರ್ವೆ ಮತ್ತು ನಮ್ಮ GS ಮ್ಯಾಪಲ್ಲಿ ಕೂಡ ಇದ್ದರೂ ಕೂಡ ಅವರು ಕೂಡ ಬಂದಿದ್ದಾರೆ. ಈ ಥರ ಆಗಿದೆ. ಅದು ಎಲ್ಲ ಒಂದು ಸರಿಯಾಗಿ ಈಗ ಇಷ್ಟರಲ್ಲಿ ನಮ್ಮ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಸಾಹೇಬ್ರನ್ನ ಸಮ್ಮುಖದಲ್ಲಿ ತಾಲೂಕ್ ಪಂಚಾಯತ್ ನಾವು ಮೀಟಿಂಗ್ ಮಾಡಿ ನಮ್ಮ ವ್ಯಾಪ್ತಿ ಏನಿದೆ ಅದಕ್ಕೆ ಅಲ್ಲಿ ಅವರು ಬರಬಾರ್ದು ಮತ್ತು ಅಲ್ಲಿ ಖಾತೆ ಕೂಡ ಮಾಡಬಾರ್ದು. ಅದು ಅಲ್ಲಿ ಯಾವುದೇ ರೀತಿ ವ್ಯಾಪಾರಕ್ಕೆ ಅವ್ರು ಪರ್ಮಿಷನ್ ಕೊಡಬಾರ್ದು. ಅದು ಯಾಕೆಂದರೆ ನಮ್ಮ ಆದಾಯ ಎಲ್ಲ ಸೋರೋಗುತ್ತೆ. ಅದರಿಂದ ನಮ್ಮ ಪಟ್ಟಣದ ಅಭಿವೃದ್ಧಿ ಮಾಡೋದಕ್ಕಾಗಲಿ ನಮ್ಮ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸೋಕ್ಕೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ವಿಷಯವನ್ನು ಈಗ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ನಮಗೂ ಆಡಳಿತಾಧಿಕಾರಿಗಳು ಅವರೇ ಇದ್ದಾರೆ ಮತ್ತು ತಾಲೂಕ್ ಪಂಚಾಯತ್ಗೂ ಇದ್ದಾರೆ. ಇಷ್ಟಲ್ಲೇ ಮಾಡೋಣ ಅಂತ ಹೇಳಿದ್ದಾರೆ. ಈಗ SIR ಮತ್ತು ಸೆನ್ಸಸ್ದು ವರ್ಕ್ ನಡೀತಿರೋದ್ರಿಂದ ನಾವು ಈಗ ಆಗ್ತಾಯಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಮೀಟಿಂಗ್ ಮಾಡಿ ನಮ್ಮ ಬೌಂಡ್ರಿ ಏನಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಪಂಚಾಯತಿನ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದನ್ನು ಮನವಿ ಮಾಡ್ತಾಯಿದ್ದೀವಿ. ಸರ್, ಈಗ ತಳಿ ರೋಡ್ನಲ್ಲಿ ಹೌದು ಸರ್, ಅದು ವಡಕನಹಳ್ಳಿ ಪಂಚಾಯತಿಗೆ ಸೇರುತ್ತೆ ಅಲ್ಲ, ಅವರೇಕಾಯಿ ಮಾಡ್ತಾ ಹೌದು ಸರ್. ಸುಂಕ ಈ ಅನೇಕ ಟೌನರು ಉಸೀಲ್ ಮಾಡ್ತಾ ಇದ್ದಾರೆ ಅಂತ ಗೊಂದಲ ಆಗಿತ್ತು. ಅದಕ್ಕೇನಾದರೂ ತೆರೆ ಇದೆ? ಇಲ್ಲ ಸರ್, ಅದು ಖಂಡಿತವಾಗೂ ಅದು ನಮ್ಮ ವ್ಯಾಪ್ತಿನೇ. ಇವತ್ತು ಸಂತೆ ಹರಾಜಿನಲ್ಲೂ ಕೂಡ ಚರ್ಚೆ ಆಯಿತು. ಅದು ಏನಾಗಿದೆ, ವನಕನಹಳ್ಳಿ ಪಂಚಾಯತ್ನವರು ಅವಾಗಲಿಂದಲೂ ಕೂಡ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾವೀಗ ಅವರು ಹಿಂದೆ ನಮ್ಗೆ ಅರ್ಜಿ ಕೊಟ್ಟಿದ್ದಂತೆ. ಆದರೆ ನಾನು ಆವಾಗ ಇಲ್ಲಿ ಇರಲಿಲ್ಲ, ಪ್ರಭಾರ ವಹಿಸಿಕೊಂಡಿರಲಿಲ್ಲ. ಈಗ ನಾನು ಹೇಳಿದೆ, ನಾನು ಖಂಡಿತವಾಗೂ ನಮಗೆ ಏನು ಕಾನೂನು ರೀತಿಯಾಗಿ ಈಗ ಪೊಲೀಸ್ ಇಲಾಖೆ ಸಹಾಯ ಆಗಲಿ ಮತ್ತು ತಾಲೂಕ್ ಪಂಚಾಯತ್ ಭೇಟಿ ಮಾಡೋದಾಗಲಿ ನಮ್ಮ ವ್ಯಾಪ್ತಿ ಏನಿದೆ ಅಲ್ಲಿಗೆ ಯಾವ ಕಾರಣಕ್ಕೂ ಅವರು
ಹಸ್ತಕ್ಷೇಪ ಮಾಡಬಾರ್ದು. ಅವರೆಕಾಯಿ ಸಂತೆ ಏನಿದೆ ಅದು ವ್ಯವಸ್ಥಿತವಾಗಿ ಆಗೋದಕ್ಕೆ ನಿಮಗೇನು ಸಪೋರ್ಟ್ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಸರ್ ಅವ್ರಿಗೆ. ರೈತರ ಹತ್ರ ಸ್ವಲ್ಪ ವಸೂಲಿ ಮಾಡಬೇಕಾ ಮಾಡಬೇಕು ಸರ್. ಅಂದರೆ ರೈತರ ಹತ್ರ ಅಲ್ಲ, ರೈತರು ಇಂದ ದಲ್ಲಾಳಿಗಳು ಕೊಂಡ್ಕೊಂತಾರಲ್ಲ, ಕೊಂಡ್ಕೊಂಡ ನಂತರ ಅವ್ರು ಮಾರ್ತಾರಲ್ಲ, ಅವ್ರ ಹತ್ರ ಅಂದರೆ ರೈತರ ಹತ್ರ ವಸೂಲಿ ಅವ್ರ ಹತ್ರ ಇಲ್ಲ, ರೈತರಿಂದ ಇಲ್ಲ.